ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿಗೆ ಸಾಥ್ ಕೊಡುವುದಕ್ಕೆ ಸಿಂಧೂರಿ ಎಂಟ್ರಿ ಆಗಿದ್ದಾರೆ. ಹಾಗಿದ್ರೆ ಸಿಂಧೂರಿ ಭಾರ್ಗವಿ ಸೇರ್ಕೊಂಡಿದ್ದ ಡಬಲ್ ಧಮಾಕವನ್ನ ಕೊಡ್ತಿದ್ದಾರೆ. ಡಬಲ್ ಧಮಾಕದಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಹಳ್ಳಕ್ಕೆ ಬಿದ್ದು ಸೂತು ನೆಲ ಕಚ್ತಿರೋರು ಯಾರಪ್ಪ, ಮದುವೆ ನಿಲ್ಲತ್ತಾ ಬಿಡತ್ತಾ, ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ತನ್ನ ಒಂದು ಕ್ಲೈಂಟ್ನ ಕಾಪಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಆಕೆ ಸಂಧ್ಯಾ ಕೂಡ ಮಿನಿಸ್ಟರ್ ಮಗನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಆದರೆ ಒತ್ತಾಯಕ್ಕೆ ಒಳಗಾಗಿದ್ದಾಳೆ. ಆದರೆ ಇಲ್ಲಿ ಆ ಮಿನಿಸ್ಟರ್ ಮಗನ ಅಮ್ಮ ಮಾತ್ರ ತನ್ನ ಮಗನ ಮದುವೆ ಆಗ್ತದೆ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದರೆ ಇಲ್ಲಿ ಮಿನಿಸ್ಟರ್ ಮಗ ಮಾತ್ರ ಈ ಒಂದು ಕೇಸನ್ನು ತಪ್ಪಿಸ್ಕೊಳ್ಳುವ ಒಂದೇ ಕಾರಣಕ್ಕೆ ಸಾಹಿತ್ಯಗೆ 3 ಗಂಟೆ ಹಾಕೋದಕ್ಕೆ ಸಿದ್ಧವಾಗಿದ್ದಾರೆ. ಈ ಕಡೆ JP ಪಾಟೀಲ್ ಹಾಗೆ ವೃಂದ ಜೊತೆಗೆ ಮಿನಿಸ್ಟರ್ ಶಕ್ತಿ ಪ್ರಸಾದ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ. ಇಲ್ಲಿ ಮಿನಿಸ್ಟರ್ ಮಗ ಅವನನ್ನ ಆ ಹುಡುಗಿ ಸಂಧ್ಯಾ ಜೊತೆ ಮದುವೆ ಮಾಡಿಸಿ ಈ ಒಂದು ಕೇಸನ್ನ ಖುಲಾಸೆಗೊಳಿಸಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ವೃಂದಕ್ಕ ಪ್ಲಾನ್ ಮಾಡಿದಾಳೆ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಗ್ತದಾಗೆ ಯಾವುದೇ ಕಾರಣಕ್ಕೂ ವೃಂದಕ್ಕ ನೀನ್ ಇದ್ರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ನೀನ್ ಅನ್ಕೊಂಡಿರೋ ಮಾಡ್ಬೇಕು ಅಂತ ಅನ್ಕೊಂಡಿರೋ ಮದುವೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ಅಂತ ಹೇಳಿ ಭಾರ್ಗವಿ ಚಾಲೆಂಜ್ ಮಾಡಿದಾಳೆ. ಅದೇ ರೀತಿಯಾಗಿ ಇಲ್ಲಿ ಭಾರ್ಗವಿಗೆ ಸಾಥ್ ಕೊಡುವುದಕ್ಕೆ ಸಿಂಧೂರಿ ಎಂಟ್ರಿ ಆಗಿದ್ದಾರೆ. ಇವತ್ತಿನ ಕಾಲದಲ್ಲಿ ನಮ್ಗೆ ಯಾಕೆ ಹೊಸಬರಿ ಅನ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳುವ ಹೆಣ್ಮಕ್ಳ ನಡುವೆ ಈ ರೀತಿ ದಿಟ್ಟವಾಗಿ ನ್ಯಾಯ ಬೇಕು ಅಂತ ಹೇಳಿ ಹೋರಾಡ್ತಕ್ಕಂಥ ಹೆಣ್ಮಕ್ಳಿಗೆ ಬಲವಾಗಿ ನಿಂತ್ಕೋಬೇಕು ಅಂತ ಹೇಳಿ ಸಿಂಧೂರಿ ಇಲ್ಲಿ ಭಾರ್ಗವಿಗೆ ಕೈ ಚೂಡಿಸಿದ್ದಾರೆ. ಫೈನಲಿ ಚೌಟ್ರಿ ಒಳಗಡೆ ಯಾರೂ ಇಲ್ಲದೆ ಜಸ್ಟ್ ಮನೆಯವರು ಎತ್ಕೊಂಡು ಅಲ್ಲಿ ಶಕ್ತಿ ಪ್ರಸಾದ್ ಮಗನ ಮದುವೆಯನ್ನ ನಡೆಸ್ತಿದ್ದಾರೆ ಸಂಧ್ಯಾ ಜೊತೆ. ಆದರೆ ಹೊರಗಡೆ ತುಂಬಾನೇ ಸೆಕ್ಯೂರಿಟಿ ಇದೆ. ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ರು ಒಳಗಡೆ ಬಿಡಬಾರ್ದು ಅಂತ ಶಕ್ತಿ ಪ್ರಸಾದ್ ಆಜ್ಞೆಯನ್ನ ಮಾಡಿದ್ದಾರೆ. ಬಟ್ ಅದೆಲ್ಲವನ್ನ ಕೂಡ ದಾಟಿ ಸಿಂಧೂರಿ ಭಾರ್ಗವಿಯ ಒಂದು ರೌಡಿಗಳಿಗೆ ಬುದ್ಧಿ ಕಲಿಸಿದೆ. ಫೈನಲಿ ಚೌಟ್ರಿಯೊಳಗೆ ಎಂಟ್ರಿ ಕೊಡ್ತಾರೆ. ಭಾರ್ಗವಿನ ನೋಡ್ತಿದ್ದಾಗೆ ಸಂಧ್ಯಾ ಓಡಿ ಬರ್ತಾಳೆ. ಮೀಡಿಯಾ ಕೂಡ ಎಂಟ್ರಿ ಕೊಡ್ತಿದ್ದಾಗೆ ಮೀಡಿಯಾ ಮುಂದೆ ನಿಂತು ಭಾರ್ಗವಿ ಈ ಅಸಹಾಯಕ ಹುಡುಗಿ ಸಂಧ್ಯಾ ಜೀವನದಲ್ಲಿ ಶಕ್ತಿ ಪ್ರಸಾದ್ ಮಿನಿಸ್ಟರ್ ಆಟ ಆಡ್ತಿದ್ದಾರೆ, ಅವರ ಮಗನ ಕೇಸನ್ನ ಖುಲಾಸೆ ಮಾಡಬೇಕು ಅಂತ ಈ ಹುಡುಗಿ ಜೊತೆ ಮದುವೆ ಮಾಡಿಸಿ ಕೇಸನ್ನ ಇಲ್ಲಿ ಖುಲಾಸೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಈಕೆಯ ಬದುಕಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಮೀಡಿಯಾ ಮುಂದೆ ಮಾತನಾಡ್ತಿದ್ದಾಳೆ ಭಾರ್ಗವಿ. ಫೈನಲಿ ಮದುವೆ ನಿಂತದೆ ಶಕ್ತಿ ಪ್ರಸಾದ್ ಜೊತೆಗೆ JP ಪಾಟೀಲ್ ವೃಂದ ಕೂಡ ಸೋಲನ್ನ ಅನುಭವಿಸಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.